ನಮಸ್ಕಾರ. ಸೊ ಫಸ್ಟ್ ನೈಟ್ ವಿತ್ ದೇವ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ, ಕಂಪ್ಲೀಟ್ ಸಿನಿಮಾ ಕಾಮಿಡಿ, ತುಂಬಾ ವಿಶೇಷವಾಗಿ ಬಂದಿರುವಂತ ಒಂದು ಸಿನಿಮಾ. ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಇರ್ಬೋದು, ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ. ತುಂಬಾ ವಿಶೇಷವಾಗಿದೆ, ತುಂಬಾ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂತ ಒಂದು ಕ್ಯೂಟ್ ಸಿನಿಮಾ. ಇವತ್ತು ಅದ್ರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯ್ತು. ಸೊ ಸಾಂಗ್ ಆದ ತಕ್ಷಣ ಟ್ರೈಲರ್, ಪ್ರೀ ರಿಲೀಸ್ ಇವೆಂಟ್ ಅಂತ ಹಿಂಗೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಸ್ವಾಮಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮ್ಗೆ ಹೆಗಲು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಸಂತ ಧನ್ಯವಾದ ಹೇಳ್ತೀನಿ. ಸ್ಪೆಷಲಿ ಸಂತು ಇರ್ಬೋದು, ನಿಖಿತ್ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ಹರೀಶ್ ರಾಜಣ್ಣ ಅವ್ರು ಇರ್ಬೋದು, ಅಂಡ್ ಶ್ರೀನಿವಾಸ್ ಮೂರ್ತಿ ಸರ್, ರಮೇಶ್ ಭಟ್ ಸರ್, ನಮ್ ಸುಷ್ಮಿತಾ ಅವ್ರು ಇರ್ಬೋದು, ಅಂಡ್ ಮಿಮಿಕ್ರಿ ಗೋಪಿ, ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಂದು ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೆವ್ವನ್ ಗೊತ್ತಾದ ತಕ್ಷಣ ಏನೇನ್ ಆಗುತ್ತೆ, ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕಥೆ. ನೀವು ತುಂಬಾ ಯೋಚನೆ ಮಾಡಕ್ಕೆಲ್ಲ ಹೋಗ್ಬೇಡಿ. ಫಿಲ್ಮ್ ಹೆಸರೇ ಫಸ್ಟ್ ನೈಟ್. ಇದು ನಂಗೆ ಗೊತ್ತು ನಿಮ್ ತಲೆಯಲ್ಲಿ ಏನೇನ್ ಕ್ವಶನ್ ಬರ್ತಾ ಇದೆ ಅಂತ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಮೊನ್ನೆ ಸೆನ್ಸಾರ್ ಆಯ್ತು ಸಿನಿಮಾದು. ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದು. ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದೀನಿ ಕೇಳಿಸ್. ಸೆನ್ಸಾರ್ ಆದ ತಕ್ಷಣ ಇದೇ ತರ ಅಧಿಕಾರಿಗಳು ನೋಡ್ಬಿಟ್ಟು ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಸರ್ ಇವ್ ಕೇಳಕ್ ನನಗ್ ಮುಖ ಇಲ್ಲ, ಏನ್ ನೀವು ಕೊಟ್ಟರು ಒಪ್ಕೊಳಕ್ ನಾನು ರೆಡಿ ಇಲ್ಲ. ನಾವು ಮ್ಯಾಕ್ ಬರ್ತೀನಿ, ನೀವು ಕೆಳಗೆ ಕೇಳಿರಿ, ಮಧ್ಯದಲ್ಲಿ UA ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ. ಅಯ್ಯೋ ಅದು ಓಕೆ, ಬಟ್ UA ಕಷ್ಟ ಆಗುತ್ತೆ ಪ್ರಥಮ್. ಯಾಕೆ ಸರ್? ಅಲ್ಲಿ ಟೈಟ್ಲು ಏನ್ ಟೈಟ್ಲು ಸರ್? ಓ ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದು ನಿಮ್ ಪ್ರಾಬ್ಲಮ್. ಒಂದ್ ಕೆಲಸ ಮಾಡಿ ಸರ್, 10 ಸೀಸನ್ ಕಾಮಿಡಿ ಕಿಲಾಡಿಗಳು, 5 ಸೀಸನ್ ಮಜಾ ಟಾಕಿಸ್, ಮಜಾ ಭಾರತ, 3 ಸೀಸನ್ ಗಿಚ್ಚಾಗಿ ಮುಖ ಏನ್ ನೋಡ್ತಿ ಅಲ್ಲಿ ನೋಡು, ನಿಂದೆ ಹೇಳ್ತಾ ಇರೋದು ಕಣ. ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿಕೊಂಡ ತುಕಾಲಿ ಸಂತು, ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ, ರಚಿತಾ ಅವರ ಮುಂದೆ ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ, ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲ ಸ್ಕಿಟ್ಗಳು 2.5-3 ಬಿಲಿಯನ್ ಹೋಯ್ತದೆ. ನಿಂದು ಹೋಗೈತಣ್ಣ. SNP ಪರ್ಮಿಷನ್ ಕೊಟ್ಟವ್ರು, ಅವ್ರಿಗೆಲ್ಲ ಕೊಟ್ಟವ್ರೆ, ನನಗ್ ಮಾತ್ರ ಯಾಕಣ ಕೊಡಲ್ಲ ಅಂತ ನಾನು ಕೇಳಿದೆ. ಇನ್ನೇನು ಫಸ್ಟ್ ನೈಟ್ ವಿತ್ ದೆವ್ವ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತ್ತು ಅಂತ ಟೈಟ್ ಇಡಕ್ ಆಯ್ತದ ಸರ್ ಅಂದೆ. ಓ ಇಲ್ಲ ಬಿಡಿ ಪ್ರಥಮ್, ಇಲ್ಲ, ಒಂದು 10 ನಿಮಿಷ ಹೊರಗಡೆ ನೀವು ಪುನಃ ಡಿಸ್ಕಷನ್ ಎಲ್ಲ ಮಾಡಿದ್ರು. ಡಿಸ್ಕಷನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು. ಪ್ರಥಮ್ ಅದು ಎಲ್ಲ ಇದೆ, ಲಾಸ್ಟ್ ಅಲ್ಲಿ ದೇವ ತಲೆ ಕತ್ತರಿಸೋದೈತಲ್ಲ, ಅದಕ್ಕೆ ನಮ್ಗೆ ಕೊಡ್ಬೇಕಾಗಿ ಬರುತ್ತೆ ಸರ್. ಹೆಂಗಸರು ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾರೆಟ್, ಬೀನ್ಸು, ಬೀಟ್ರೂಟ್ ಕಟ್ ಮಾಡ್ತಾರೆ. ಸೊ ಅದೇ ತರ ನಿಮ್ಗೊಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ. ಅದೇ ಪ್ರಮಾಣದಲ್ಲಿ ನಮ್ಗೆ ಶಿವಣ್ಣ ತುಂಬಾ ಇಷ್ಟವಾದ ಹೀರೋ, ನಮ್ ಫೇವ್ರೇಟ್. ಬೈರ್ ತಿರುಡಿಗಳು ಬಿಫೋರ್ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಆದ್ಮೇಲೆ ರುಬ್ಬುಗ್ ಕಟ್ ಮಾಡ್ತಾರೆ. ಒಂದು 50 ಜನ ಸತ್ತೋಯ್ತಾರೆ. ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ, ಅವರು ಟಪಕ್ ಕಟ್ ಮಾಡ್ತಾರೆ ಸಲಾರ್ಲಿ, 500 ಜನ ಸತ್ತೋಯ್ತಾರೆ. ಆಮೇಲೆ ಶ್ರೀ ಮುರಳಿ ಅವರು ಟುಪುಕ್ ಬಗೀರ ಫಿಲಮ್ ಅಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಜೂಕಿಂಗ್ ಅಂತಾರೆ, 100 ಜನ ಸತ್ತೋಯ್ತಾರೆ. ಅವ್ರೆಲ್ರೂ ಕಟ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ರೆ ನನಗೆ ಯಾಕೆ ಸರ್ ಕೊಡಲ್ಲ, ಕೊಡಿ ಸರ್ ಅಂತ ಹಿಡ್ಕೊಂಡೆ. ಆಗ ಅವರು ಸರ್ ನಾನ್ ಹೊಡೆದ್ರೆ ಇಲ್ಲಿ ಬೀಳ್ತದೆ, ಈ ಸುಷ್ಮಿತಾ ದೆವ್ವ ಹೊಡೆದ್ರೆ ಅಲ್ಲಿ ಬೀಳ್ಬೇಕು, ಅದೇ ನಿಜವಾದ ದೆವ್ವದ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು ಸರಿ ಪ್ರಥಮ್ ಇನ್ನೊಂದು 10 ನಿಮಿಷ ಹೊರಗಡೆ ನಡ್ರಿ ನೀವು. ಪುನಃ ಡಿಸ್ಕಷನ್ ಮಾಡಿದ್ರು. ಪ್ರಥಮ್ ಆಕ್ಷನ್ ಮತ್ತೆ ಡೈಲಾಗ್ ಎಲ್ಲ ಜಾಸ್ತಿ ಇದೆ. ಈ ಸಂತೋರ್ದ ಡೈಲಾಗ್ ಇದೆ, ಅದು ಎಲ್ಲ ಇದಾಗತ್ತೆ. ದೆವ್ವಕ್ಕೆ ಏನ್ ಕಿತ್ಕತ್ಯ ಅಂತ ಕೇಳೋದೈತೆ, ಅದಕ್ಕೆ ಏನ್ ಮಾಡ್ಕತ್ಯ ಅಂತ ಮಾಡೋಣ ಸರ್. ನಿಮ್ಮನ್ನ ನಾನು ವಿರೋಧಿಸಕ್ ಬಂದಿಲ್ಲ. ಪ್ರಥಮ್ ವೈ ಡೋಂಟ್ ನೀವು RCB ಯಾಕೆ ಹೋಗ್ಬಾರ್ದು? ನಂಗೆ RCB ಗೊತ್ತು, ಈ ಕಾಲೆಲ್ಲ ತುಳಿದ್ಬಿಟ್ಟಲ್ಲ, ಮೊನ್ನೆ ಸತ್ತೋಗ್ಬಿಟ್ಟಲ್ಲ ಪಾಪ ಜನ ನೋಡಕ್ಕೆ. RC ಗೊತ್ತಿಲ್ಲ ನಂಗೆ. RC ಅಂದ್ರೆ ರಿವೈಸಿಂಗ್ ಕಮಿಟಿ ಅಂತ. ಅಲ್ಲಿ ಹೋದ್ರೆ ಪ್ರಥಮ್ ಬಹುಶಃ ನಿಮ್ಗೆ ಇವನೇ ಕೊಡ್ಬೋದು ಅಂದ್ರು. ಇಲ್ಲ ಸರ್, ನೀವು ಕಷ್ಟಪಟ್ಟು KS IAS ಓದ್ಕೊ ಬಂದಿದ್ದೀರಾ, ನಿಮಗ್ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ. ನಿಮ್ಮ ಜಡ್ಜ್ಮೆಂಟ್ ಚಾಲೆಂಜ್ ಮಾಡಿ ಇನ್ಯಾರತ್ರ ನಾನು ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ ಶಾರದಾಗ ಅವಮಾನ ಮಾಡಲ್ಲ ಸರ್. ನಾನು ನಿಮ್ ತವಕ್ಕೆ ಜಗಳ ಆಡ್ತೀನಿ, ನಿಮ್ ತವಕ್ಕೆ ಕೂತ್ಕೋತೀನಿ, ನಿಮ್ಮ ಹತ್ರ ಇಸ್ಕೊತೀನಿ ಸರ್ ಅಂತ ಹೇಳಿದೆ. ಸರಿ ಒಂದು 10 ನಿಮಿಷ ಮತ್ತೆ ಹೊರಗಡೆ ಇರಿ. ಪುನಃ ಇನ್ನಷ್ಟು ಡಿಸ್ಕಷನ್ ಮಾಡ್ರು, ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ್, ಇದು ಮಾಡಿ ಅಂದ್ರು. ಸರ್ ಆಪ್ಷನ್ ಅಂದ್ರೆ ಏನ್ ಗೊತ್ತಾ? ಹೋಟ್ಲಿಗೆ ಹೋದ್ರೆ ರೈಸ್ ಬಾತ್ ಆಪ್ಷನ್ ಚಿತ್ರಾನ್ನ ಪುಳಿಯೋಗರೆ, ದೋಸೆಗೆ ಆಪ್ಷನ್ ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಇಡ್ಲಿಗೆ ಆಪ್ಷನ್ ರವೆ ಇಡ್ಲಿ, ತಟ್ಟೆ ಇಡ್ಲಿ, ಆತರ ಹೇಗ ಆಪ್ಷನ್ UAನೇ ಆಗಿರ್ತದೆ. ನೀವು ಕೊಡ್ಲೇಬೇಕು, ನಾನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ಫೈನಲಿ ಪ್ರಥಮ್ ಏನು ಮಾತಾಡ್ಬಿಡಿ, ಸುಮ್ಮನೆ ಸೈನ್ ಹಾಕಿ ನೀವು ಅಂತ ಹೇಳೋರು. ನಾನು ಸೈನ್ ಹಾಕ್ತಾ, ಅವರು ಸೈನ್ ಹಾಕಿ UA ಕೊಟ್ಟರು. 1-2-3 ತಲೆ ಕಟ್ ಮಾಡೋದು ಅದು ಇದು ಸೀನ್ ಬಿಟ್ಟು ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿ ಬಂತು. ಸಿನಿಮಾ ನಿಮ್ಗೆ ಏನ್ ಅನ್ಸ್ತು ಅಂದ್ರೆ ತುಂಬಾ ಒಳ್ಳೆ ಕಥೆ ಇದೆ ಪ್ರಥಮ್, ನನಗೆ ಇಷ್ಟ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ಫೈನಲಿ ಒಂದು ಮಾತು ಹೇಳಿದ್ರು. ಹಿಂಗ್ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರು ಪ್ರಥಮ್ ಯಾವಾಗ್ಲೂ ನಮ್ಮ ಸೆನ್ಸಾರ್ ಅವ್ರನ್ನ ಎಲ್ಲರೂ ಹಂಗೆ ಅನ್ಕೊಳ್ತಾರೆ, ನಾವು ಸರಿ ಇಲ್ಲ,
ನಮ್ಮೇಲೆ ಬಂದು ಹೊರಗಡೆ ಬರ್ತಿದ್ದಂಗೆನೆ ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ, ಅಯ್ಯೋ ನಂಗೆ ಆಗ್ತಾ ಅಂದ್ರೆ ಆಯ್ತು ಅಂತ. ನಮ್ಗೆ ಈ ತರ ಕನ್ವಿನ್ಸ್ ಮಾಡಿದ್ರೆ ನಾವ್ ಯಾಕೆ ಒಪ್ಕೊಳ್ಳಲ್ಲ ಹೇಳಿ? ಸೊ ನಾನು ಸಾವಿತ್ರಿ ಇದ್ದಂಗೆ, ನೀವು ಯಮಧರ್ಮ ಇದ್ದಂಗೆ. ಯಮಂತ ಸಾವಿತ್ರಿ ಹೋರಾಡಿ ಹೆಂಗೆ ಅವ್ನ ಗಂಡನ ಉಳಿಸ್ಕೊಂಡು ನಾನು ನನ್ನ ಸಿನಿಮಾ ಉಳಿಸ್ಕೊತೇನೆ. ನಾನು ತುಂಬಾ ಇಂಪಾರ್ಟೆಂಟು, ನನ್ನ ಸಿನಿಮಾ ದಯವಿಟ್ಟು UA ಕೊಟ್ಬಿಡಿ, ಟುಪುಕ್ಕನ್ ಯಾವ್ದೋ ಚಾನಲ್ಗೋ ಮಾರ್ಕೊಂಡು ಬದುಕಬಿಡ್ತೀನಿ, ನಾನು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವ್ರು ಕೊಟ್ರು, UA ತಕೊಂಡು ಬಂದೆ. ಇದಿಷ್ಟು. ಹೌದು, ಇಲ್ಲ ಹಗ್ಲಲ್ಲ, ಸಂಜೆ ತೋರ್ಸದ್ ನಾವು ದೇವನ. ಅದಾದ್ಮೇಲೆ ಒಂದು ಮಜಾ ನಡೀತು. ಆಮೇಲೆ ಸರ್ ನೆಕ್ಸ್ಟ್ ಸಿನಿಮಾ ಯಾವ್ದು ನೋಡ್ತೀರಾ ಸರ್? ಯಾಕೆ ಅಲ್ಲ, ನೆಕ್ಸ್ಟ್ ದಿನಕ್ಕೆ 3-4 ನೋಡ್ತೀವಿ ರೀ. ಪ್ರಥಮ್ 10 to 15 ನಿಮಿಷ ಡಿಸ್ಕಷನ್ ಇರುತ್ತೆ ನಿಮ್ ಜೊತೆ. 4.25 hours ನಾನು ಡಿಸ್ಕಷನ್ ಮಾಡಿ ನನ್ನೇ ಬಿಡ್ಲಿಲ್ಲ ನೀವು. ನನ್ನ ಸಿನಿಮಾ ಉಳಿಸ್ಕೊಳಕ್ ಮಾಡ್ತಿರೋ ಹೋರಾಟ ಸರ್, ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಸೊ UA ಕೊಟ್ರು, ಈಗ ರಿಲೀಸ್ಗೆಲ್ಲ ರೆಡಿ ಇದೆ. ಈ ಸಮಯದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ. ಅಂಡ್ ಈ ಸಿನಿಮಾದ ಬಹಳಷ್ಟು ವಿಶೇಷತೆ ಇದೆ. ಸಂತು ತುಂಬಾ ಅದ್ಭುತವಾಗಿ ನಿಮ್ಮನ್ನ ರಂಜಿಸ್ತಾರೆ. ಕಾಮಿಡಿ ಇರ್ಬೋದು. ದೇವಕ್ಕೇಂದ್ರೆ ಈಗ ಆ ಒಂದು 30-40 ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಅಂಡ್ ವೈಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ನಮ್ ದೇವಕ್ಕೇನು ಸಖತ್ತಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ವಿ. ಕೆಂಪ್ ಸೀರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ವಿ. ಫಸ್ಟ್ ಟೈಮ್ ದೇವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ, ಹೌದಾ ಇಲ್ವಾ? ಹೌದು. ಇಲ್ಲ ಅನ್ಬಿಡಿ ಇಲ್ಲ ಅಂತ ನೋಡ್ತೀನಿ ಆಮೇಲೆ. ಹೌದು. ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ಒಂದು ಮಾತು. ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ, ಸಿನಿಮಾ ಹೆಸರೇ ಈಗ ನೋಡಿ, ವಿರಹದ ಭಾವ ಅಂತ ಯಾವ್ದೋ ಇಟ್ರೆ